ಧರ್ಮಪತ್ನಿ ಎಲೆಕ್ಷನ್ ಇದ್ದಾಗ ಸತ್ಯಜೀವಿ 10 ಸಾವಿರ ಇಳಿದಾಗ ಎಲ್ಲರೂ ಪಾಪ ಸುರೇಶ್ ಅಂಗಡಿ ಮನೆಯಲ್ಲಿ ಒಂದು ಕರಾಳ ಚಾಯ್ ನಾವು ಸೋತೋತೆ ಎಣಸು ಬರೀ ಗೋಕಾಕ್ ಭಾಗ ಇತ್ತು. ಆವಾಗ ಇದೇ ಭಾಗ 10,000 ಮುಟ್ಟಿಸಿ 3,000 ಗೆಲ್ಲಿಸ್ತು. ಎರಡನೇ ಬಾರಿ ಬರೀ ರಮೇಶ್ ಜಾರಕಿಹೊಳಿ ಎಲ್ಲ ರಮೇಶ್ ಹೇಳಿದಂಥ ಜನತೆಗೆ ಹೋಟೆಲ್ನ ಜನ ಈ ಭಯದ ಅಭಾವದಿಂದ ಜನ ಬಹಳಷ್ಟು ಕಠಿಣ ಇಳಿಸ್ಕೊಂಡು ಗಟ್ಟಿಯಾಗಿ ನಮ್ಮ ಪರವಾಗಿ ನಿಂತರು. ಆದರೆ ಇತ್ತೀಚಿನ ದಿನ ಬಂದಾಗ ಗೋಕಾಕದ ಈಗ ನಾವು ಹೇಳ ಕಾಗಲ್ ಅವರು ಹಾಸ್ಪಿಟಲನ್ನು ದೊಡ್ಡ ಪ್ರಮಾಣ ಬೆಳೆಸಿದ್ದು ಅದೇ ನಮ್ಮ ಮೂಲಾಗಿದೆ. ಗೋಕಾಕ್ ಆಸ್ಪತ್ರೆ ಮೇಲ್ದರ್ಜೆಗೆ ತಂದು ಇವತ್ತು ಬರುವ ಸೇವೆ ಮಾಡೋದಕ್ಕೆ ಅದೇ ನಮಗೆ ಮೂಲಾಗಿದೆ. ಯಾಕೆ ಮೂಲಾಗೈತೆ ಅಂದ್ರಪ್ಪ ಅದೇ ಡಾಕ್ಟರ್ ಟೀಮ್ ಪ್ರತಿ ಬಾರಿ ಅಂಕಲ್ಗೆ ವಿಶೇಷ ಅಂಕಲ್ಗೆ ಅತ್ಯಂತ ಬರ್ತಾರೆ, ನಿಮ್ಮ ಸಂಬಂಧಿಕರು ಬರ್ತಾರೆ. ನಾವು ಮುಂದಿನ ಬಾರಿ ಸಲ ಹೇಳಿದ್ರೆ ನಾವು ವಿಶೇಷ ವೀರಶೈವ ಸಮಾಜ ನೋಡ್ಕೊಂಡ್ರಿ. ಮುಂದಿನ ಬಾರಿ ದಯವಿಟ್ಟು ಇಲೆಕ್ಷನ್ ಟೈಮ್ದಲ್ಲಿ ನೀವು ಒಂದು ಬೋರ್ಡ್ ಹಾಕಬೇಕಾಗ್ತದೆ. ಇಲೆಕ್ಷನ್ ಟೈಮ್ದಲ್ಲಿ ಯಾರು ಸಂಬಂಧಿಕ ಬರ್ಬೇಕಪ್ಪ ದಯವಿಟ್ಟು ಹಾಕುವಂಥ ಸಂದರ್ಭ ಬರ್ತದೆ. ಯಾಕಪ್ಪ ಅಂದ್ರೆ ಬರೀ ಇಲೆಕ್ಷನ್ಗೆ ಬರ್ತಾರೆ ಸಂಬಂಧಿಕ 5 ಪತ್ತಿನವರು. ಅದು ದಯವಿಟ್ಟು ಮುಂದಿನ ದಿನದಲ್ಲಿ ಯಾಕಪ್ಪ ನಮ್ಮ ಈಗ ಗೋಕಾಕದ ಡಾಕ್ಟರ್ಗಳು ದೊಡ್ಡ ದೊಡ್ಡ ಮಿಷನ್ ತಂದರವರು ಕೋಟಿ ಕೊಟ್ಟು. ಅದೇ ಥರ ಗೋಕಾಕ್ ಸಾರ್ವಜನಿಕ ಆಸ್ಪತ್ರೆ ಸರ್ಕಾರ ಆಸ್ಪತ್ರೆಯಲ್ಲಿ ಅದೇ ಥರ ನಮ್ಮ ಕೇಳಿ ನೋಡಿದಂಗೆ ನಮ್ಮ ಗೋಕಾಕ್ ಆಸ್ಪತ್ರೆ ಸಿಗ್ತೈತೆ ನೋಡೋಕೆ. ಕೇಳಿ ಒಂದು ಫಸ್ಟ್ ಕಂಡೀಷನ್ ನಾವು ಗೋಕಾಕ್ ಹಾಸ್ಪಿಟಲ್ ಹೋದಾಗ ಫಸ್ಟ್ ಡಾಕ್ಟರ್ ಹೇಳ್ತೀವಿ ನಾವು. ನೀವು ಪ್ರೈವೇಟ್ ಖಾಸಗಿ ನೀವು ಬೇರೆ ಕಡೆ ನಡೆಯೋದು ಶ್ವಾಸ ಕಂಟ್ರೋಲ್ ಗೊತ್ತಿಲ್ಲ. ಅದೆಲ್ಲ ಮಾಡಿ ಇವತ್ತು ಗೋಕಾಕ್ ಆಸ್ಪತ್ರೆ ನಂಬರ್ ಪೇಜ್ ಇದೆ. ಮುಂದಿನ ದಿನದಲ್ಲಿ ಗೋಕಾಕದ ಒಂದು ಮೆಡಿಕಲ್ ಕಾಲೇಜ್ ಇರ್ಬೋದು, ಇಂಜಿನಿಯರಿಂಗ್ 62,000 ಕೋಟಿ ಅಥವಾ 70,000 ಕೋಟಿ ಹೋಗ್ತೈತೆ ಎಲ್ಲ ಸ್ಕೀಮ್ಗಳಿಗೆ. ಈ ಗ್ಯಾರಂಟಿ ಕೊಡ್ತಾರಲ್ಲ 70,000 ಕೋಟಿ ಹೋಗ್ತೈತೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಮತ್ತು ಆರ್ಥಿಕ ಮಂತ್ರಿ ಇರೋದ್ರಿಂದ ಅದ್ರ 2 ಪಟ್ಟು ಟ್ಯಾಕ್ಸ್ ಮಾಡಿಸ್ತಾರೆ. ಅವ್ರು ಏನು ಗ್ಯಾರಂಟಿ ಕೊಡ್ತಾರಲ್ಲ ಅದ್ರ 2 ಪಟ್ಟು ಎಸಿ ಅದೇನು ಗ್ಯಾರಂಟಿ ಅಭಿವೃದ್ಧಿ ಕೊಟ್ಟಿದ್ದಾಗ ಕೊಡೋದು. ಆ ಸುಳ್ಳು ಪ್ರಚಾರದ ಅಭಿವೃದ್ಧಿ ಗ್ಯಾರಂಟಿನ ಸ್ಕೀಮ್ನಿಂದ ರಾಜ್ಯ ಸರ್ಕಾರ ಅಭಿವೃದ್ಧಿ ಕೊಟ್ಟಿದ್ದ ಸುಳ್ಳು. ಆ ದುಡ್ಡು ಯೋಜನೆ ಅಂತ ಒಂದು ರಾಜ್ಯ ಜನತೆ ಗಂಭೀರ ಚಿಂತನೆ ಮಾಡಬೇಕಾಗಿದೆ. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ಡಬಲ್ ಟ್ಯಾಕ್ಸ್ 2 ವರ್ಷ ಡಬಲ್ ಟ್ಯಾಕ್ಸ್ ಸರ್. ಮತ್ತು 3ನೇ ಬಜೆಟ್ ನಾಳೆ ಬಂತು ಫೆಬ್ರವರಿ. ಮತ್ತು ಅವ್ರಿಗೆ ಟ್ಯಾಕ್ಸ್ ಅಂತ ಗೊತ್ತಿಲ್ಲ. ಯಾಕೆ ಸುಳ್ಳು ಹೇಳಿದ್ರು. ಆ ರೊಕ್ಕ ಎಲ್ಲಿ ಹೊಂಟೈತೆ ಭಾರತದ ಕಾಂಗ್ರೆಸ್ ಪಕ್ಷ ATM ಆಗಿ ಪರಿವರ್ತನೆ ಆಗಿದೆ. ಕಾಂಗ್ರೆಸ್ ಪಕ್ಷದ ATM ಆಗಿ ರಾಜ್ಯ ಸರ್ಕಾರದ ಖಜಾನೆ ATM ಆಗಿ ಪರಿವರ್ತನೆ ಆಗಿದೆ. ಅದಕ್ಕೆ ನಾವು ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ನಾಯಕರು ಎಲ್ಲ ಕೂಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಮೂಲೆಯಲ್ಲಿ ನಾವು ಸಂಘಟನೆ ಮಾಡಿ ಮುಂದಿನ ದಿನದಲ್ಲಿ 28ಕ್ಕೆ ಆಗ್ತದೋ ಅದಕ್ಕೆ ಮೊದಲ ಗೊತ್ತಿಲ್ಲ. ನಮ್ಮ ಈಗ ಒಳ ಜಗಳನ್ನ ನಾವು ಮಾಡ್ತೀವಿ. ಅದು ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಪಕ್ಷ ರಾಷ್ಟ್ರೀಯ ಪಕ್ಷ ಇರ್ಬೋದು, ಸಣ್ಣ ಪಕ್ಷ ಗ್ರಾಮ ಪಂಚಾಯತ್ ಮಾಡೋದು ಜಗಳ ಇರ್ತಾವೆ. ಅದನ್ನೇ ಮುಂದೆ ಹೋಗಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ಹಿನ್ನಡೆ ಅನ್ನೋದು ಒಂದು ಕಲ್ಪನೆ ತಪ್ಪು. ನಮ್ಮ ಕೊನೆಗೆ ಬಂದು ನಮ್ಮ ಭಾರತೀಯ ಜನತಾ ಪಕ್ಷ ಯಾರೇ ಇರ್ಬೋದು, ಕೊನೆಯ ಪಕ್ಷದ ವಿಷಯ ಬಂದಾಗ ಎಲ್ಲ ಒಂದಾಗ್ತೀವಿ. ಪಕ್ಷದ ಸಂಘಟನೆ ಬಂದಾಗ ನಾವು ಒಂದಾಗ್ತೀವಿ. ನಮ್ಮ ಜಗಳ ಬದಿವರ್ತಿ ನಮ್ಮ ಪಕ್ಷ ಸಂಘಟನೆಯಲ್ಲಿ ನಾವೆಲ್ಲ ಕೂಡಿಕೊಂಡು ಪಕ್ಷ ಕಟ್ತೇವೆ. ಮುಂದಿನ ದಿನದಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯದಲ್ಲಿ ವಿಧಾನಸಭೆಯಲ್ಲಿ ಒಂದು ಜೆಂಡಾ ಏರಿಸ್ತೇವೆ. ನಿಮ್ಮ ಬಹುಶಃ ಅಲ್ಲಿ ಮುಸಲ್ಮಾನ ಜನಸಂಖ್ಯೆ ಭಾಳ ಬಂದಿರಲಿಲ್ಲ. ನಿಮ್ಮ ತಲೆಯಲ್ಲಿರ್ಬೋದು ಕಾಂಗ್ರೆಸ್ ಪಕ್ಷ ಬಂದ್ರೆ ಮುಸಲ್ಮಾನರು ಭಾಳ ನಾವು ನೆಮ್ಮದಿ ಇರ್ತೇವೆ ಅನ್ನೋದು ಸುಳ್ಳು. ನಿಮ್ಮ ತೋರಿಸಿ SC ST ಮುಸ್ಲಿಮ್ಸ್ ತೋರಿಸಿ ಭಾರತೀಯ ಜನತಾ ಪಕ್ಷದ ಮೇಲೆ ಎಬ್ಬಿಸಿ ತೋರಿಸಿ ನಿಮ್ಮನ್ನ ಹೆದರಿಸಿ ನಿಮ್ಮನ್ನು ವೋಟ್ ಬ್ಯಾಂಕ್ ಮುಖಾಂತರ ನೀವು ಕೆಲಸ ಮಾಡ್ತಾರೆ. ಉದಾಹರಣೆ ನೋಡ್ರಿ, ಜಾತಿ ಗಣತಿ ಬಗ್ಗೆ ನಮ್ಮ ಪಕ್ಷ ನಿಲುವು ಏನಂತ ಗೊತ್ತಿಲ್ಲ. ನಮ್ಮ ಪಕ್ಷ ನಿಲುವು ಅಂತ ನನಗೆ ಕೊನೆಗೆ ನಾನು ಬದ್ಧ. ಆದರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಜಾತಿ ಗಣತಿ ಯಾವಾಗಲೂ ಬರಬೇಕಾಗಿತ್ತು. ಸನ್ಮಾನ್ ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿ ಇದ್ದಾರೆ. ಮೊದಲೇ ಬಾರಿ ಖಡಕ್ ಮುಖ್ಯಮಂತ್ರಿ ಇದ್ದಾರೆ. ಅವಾಗ ಯಾಕೆ ಮಾಡಲಿಲ್ಲಪ್ಪ? ಈಗ ಯಾಕೆ ನೀವು ಬುದ್ಧಿ ಹೇಳಿದ್ರಿ? ಜಾತಿ ಗಣತಿ ತರ್ತನಂತರ ಮುಂದಾಗ ತರ್ತೇವಂದ್ರೆ ಆ ಪರ ಸಿದ್ದರಾಮಯ್ಯ ಹೊತ್ತು ಮೊದಲನೇ ಸಿದ್ದರಾಮಯ್ಯ ಉಳಿದಿಲ್ಲ. ನಮ್ಮ ಹಿಂದೂ ಜನಾಂಗದ ನಾಯಕರಾಗಿ ಉಳಿದಿಲ್ಲ. ಅವರ ಶಕ್ತಿ ಕುಂದಿದೆ, ಅವರ ಶಕ್ತಿ ಉಳಿದಿಲ್ಲ. ಮೊದಲ ಹಿಂದೂ ಜನಾಂಗ ಬಗ್ಗೆ ಗಟ್ಟಿದಳು ಮಾತನಾಡೋ ಸಿದ್ದರಾಮಯ್ಯ ಇವತ್ತು ರಾಜ್ಯದಲ್ಲಿ ಉಳಿದಿಲ್ಲ. ಈಗ DK ಶಿವಕುಮಾರ್ ಮೇಲಿನ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಅವ್ರು ಒಂದು ಅವಾಜ್ ಮಾಡಲಿ ಹಿಂದೆ ತಗೊಂಡ್ಬಿಡ್ತಾರೆ. ಮೊದಲು ನಾನೇ ಸಿದ್ದರಾಮಯ್ಯ ಮಂತ್ರಿ ಇದ್ದೆ. 18 ಮಂತ್ರಿ ಇದ್ದಾಗ ಸಿದ್ದರಾಮಯ್ಯ ಯಾವ ಮಾತಾಡ್ತಿದ್ದೆ,
ಇದೇ ವೇಣುಗೋಪಾಲ ಬಂದು ನಿರಂತರಿಕ ನನ್ನ ಯುವ ಕಣ್ಣು ಹಿಡಿದವ. ಅದೇ ವೇಣುಗೋಪಾಲ್ ಕೂತಿರ್ತಾನೆ, ಸಿದ್ದರಾಮಯ್ಯ ನಿಂತಿರ್ತಾನೆ. ಇವತ್ತು ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ನಿಂತಿರ್ತಾರೆ, ಇದೇ ವೇಣುಗೋಪಾಲ್ ಕಾಲ ಕೂತಿರ್ತಾನೆ. ಹಂಗೆ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ರಾಜ್ಯ ಸರ್ಕಾರ ಮೇಲೆ ಸಿದ್ದರಾಮಯ್ಯ ಬಗ್ಗೆ ಗೌರವ ಇದೆ. ಇವತ್ತು ಅವ್ರ ಬಗ್ಗೆ ನಾನು 24 ವರ್ಷ ತಿಂಗಳು ಮಾಡೋದಿಲ್ಲ. ವಾಸ್ತವಸ್ಥಿತಿ ರಾಜ್ಯ ನಡೆದಂಥ ವಾಸ್ತವಸ್ಥಿತಿ ಇವತ್ತು ಬಹಿರಂಗವಾಗಿ ಹೇಳ್ತೇನೆ. ಸಿದ್ದರಾಮಯ್ಯ ಅವರು ಇವತ್ತು ಅಹಿಂದ ನಾಯಕರು ಉಳಿದಿಲ್ಲ. ಅವರು ಭೇಟಿಯಾಗಿ ಮುಂದಿನ ದಿನದಲ್ಲಿ ಕೊನೆಯ ಹಂತದಲ್ಲಿದ್ದರು. ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಇದು ಕೊನೆಯ ಚುನಾವಣೆ ನನ್ನ ಮುಗಿದಂಥದ್ದು. ಈ ಹೋಗುವಾಗ ನೀವು ಮೊದಲನೇ ಸಿದ್ದರಾಮಯ್ಯ ಪರಿಚಯ ಮಾಡಿ ಹಿಂದುಳಿದ ಜನಾಂಗ 74% ನಾವಿದ್ದಂಥ ಹಿಂದುಳಿದ ಜನಾಂಗ SC ST ಎಲ್ಲ ಬಂದವರು ಇವರು ನ್ಯಾಯ ದೊರಕಿದ್ರು. ರಾಜಕೀಯ ನಿವೃತ್ತಿ ಈ ಸಂದರ್ಭದಲ್ಲಿ ಇವ್ರಿಗೆ ಮನವಿ ಮಾಡುತ್ತೇನೆ. ಯಾಕೆ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ, ಬಹಳಷ್ಟು ಸಮಸ್ಯೆ ರಾಜ್ಯದಲ್ಲಿ ಬಹಳ ಸಮಸ್ಯೆ ಆಗಿದ್ದಾವೆ. ನಮ್ಮ ಪಕ್ಷದ ಆಂತರಿಕ ಸಮಸ್ಯೆನ ಸರಿಪಡಿಸಿದ್ರೆ ಭೇಟಿಯಾಗಿದ್ದಾಗ ನಮ್ಮ ಪಕ್ಷದ ನಾವು ವಿಚಾರ ಹೇಳ್ಬೋದು. ನಮ್ಮ ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿ, ಅವರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಅಲ್ಲ, ಅವರು ರಾಜ್ಯದ ಮುಖ್ಯಮಂತ್ರಿ, ಎಲ್ಲ ಪಕ್ಷದ ಮುಖ್ಯಮಂತ್ರಿ, ಅವರು ಎಲ್ಲರೂ ಸಮರ್ಪಣ ಮುಖ್ಯಮಂತ್ರಿ. ಅವರು ಅವ್ರ ಪಕ್ಷ ವೇದಿಕೆಯಲ್ಲಿ ಕಾಂಗ್ರೆಸ್ ಮಾಡ್ಕೊಳ್ಳಿ, ನಮ್ಮ ವೇದಿಕೆಯಲ್ಲಿ ಮಾಡ್ಬೋದು. ಆದರೆ ರಾಜ್ಯದ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಜನತೆ ಹಿತದ ಇಷ್ಟ ನಿರ್ಣಯ ತಗೋಬೇಕಂತ ಮನವಿ ಮಾಡ್ಕೋತೇವೆ. ಹಿಂದೆ ನಾಯಕರಾಗಿ ನೀವು ನಿವೃತ್ತಿ ಆಗಬೇಕು. ಮೊದಲನೇ ಸಿದ್ದರಾಮಯ್ಯ ಗರ್ಜನೆ ಮಾಡಬೇಕು. ಇವತ್ತು ಒಬ್ಬ ಸಾಮಾನ್ಯ ಕಣಕ್ಪುರದನ್ನ ಅವರು 272 ಗ್ರಾಮೀಣ ಕ್ಷೇತ್ರ ಬೆಂಗಳೂರು ಆ ಮನುಷ್ಯನ ಗರ್ಜನೆ ಮಾಡಿ ಹೆದರ್ತೀರಿ ನೀವು ರಾಜ್ಯದ ಮೂಲೆ ಅಂತ ನಿಮ್ಮ ಹಿಂಬಾಲಕರಿದ್ದಾರೆ. ಹಿಂದೂ ಜನಾಂಗ ಎಲ್ಲ ಪಕ್ಷಾತೀತವಾಗಿ ನೀವು ಸಪೋರ್ಟ್ ಮಾಡ್ತಾರೆ. ಪಕ್ಷ ಬದಲಾವಣೆ ಮತ್ತು ವೈಯಕ್ತಿಕ ಬದಲಾವಣೆ ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯವರೇ ಇವತ್ತು SC ST ಮುಸಲ್ಮಾನರ ಮೋಸ ಮಾಡಿದ್ದೀರಿ. ನೀವು ಮೊದಲಿಗೆ ಸಿದ್ದರಾಮಯ್ಯ ಅವರು ಒಳ್ಳೆ ರೀತಿಯ ಮಾಡಬೇಕಂತ ಮನವಿ ಮಾಡ್ಕೋದ್ರೆ ಅದಕ್ಕೆ ಪಾರ್ಟಿ ಇರಲಿ. ಮುಂದಿನ ಭಾಗದಲ್ಲಿ ಈಗ ನಾವು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಯಾವ ಏಪ್ರಿಲ್ ಮೇ ಬರ್ತೈತೆ ಹೇಳ್ತಾರೆ. ಬಟ್ ಏಪ್ರಿಲ್ ಮತ್ತೆ ಗೊತ್ತಿಲ್ಲ. ಯಾಕೆ ಅವ್ರೇನು ಕಾಂಗ್ರೆಸ್ ಅವ್ರು ಖುಷಿಯಾಗಿ ಮಾಡ್ತಾರೆ. ಭಾರತೀಯ ಜನತಾ ಪಕ್ಷ ಜಗಳದಲ್ಲಿ ನಾವು ಪಾರ್ಟಿ ಮಾಡ್ಕೊತಂತ ಮಾಡಿದ್ದಾರೆ. ಆದರೆ ನಮ್ಮ ಜಗಳಿಲ್ಲ. ನಮ್ಮ ಜಗಳ ಇದ್ದು ಬರೀ ಅಧ್ಯಕ್ಷ ಮಾತ್ರ. ಅಧ್ಯಕ್ಷ ಚೇಂಜ್ ಆದರೂ ಸಂತೋಷ, ಚೇಂಜ್ ಆದ್ರೆ ಸಂತೋಷ. ನಮ್ಮ ಹೋರಾಟ ನಾವು ಪಕ್ಷ ಅಧ್ಯಕ್ಷರು ಬಂದಿದ್ದೇವೆ. ಆದರೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ನಾನು ಬೆಳಗಾವಿ ಪ್ರೆಸ್ ಮೀಟ್ ಮಾಡಿದಾಗ ಯಡಿಯೂರಪ್ಪ ಬಗ್ಗೆ ಏನು ಮಾತಾಡಿದ್ದೆ ವಿಜೇಂದ್ರ ಅವರು ಒಂದು ಪತ್ರಿಕಾಗೋಷ್ಠಿ ಹೇಳಿದ್ದಾರೆ. ನಾನು ಅವತ್ತು ಉತ್ತರ ಹೇಳಿದ್ದೆ. ಅವ್ರನ್ನ ಹಸ್ಪತಾಲ್ ಮುಗಿದ ತಕ್ಷಣ ನಾನು ನೆಕ್ಸ್ಟ್ ಮರ್ತದ ಮುಂಜೆ ಆಯಿತು ನಾನು ದೇವಸ್ಥಾನದ ಮಾಧ್ಯಮದಲ್ಲಿ ನೋಡಿರಲಿಲ್ಲ. ನಾನು ಬಂದಂತ ನೋಡಿದೆ. ಅದಕ್ಕೆ ವೇದಿಕೆ ಮುಖಾಂತರ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ. ವಿಜೇಂದ್ರ ನೀನು ಬಚ್ಚ, ನೀನು ಯೋಗ್ಯಿಲ್ಲ, ರಾಜ್ಯಾಧ್ಯಕ್ಷ ಯೋಗ್ಯಿಲ್ಲ. ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು. ಯಡಿಯೂರಪ್ಪ ಬಗ್ಗೆ ಯಾವಾಗ ಅವರು ಅಗೌರವಾಗಿ ಮಾತಾಡಿಲ್ಲ. ಯಡಿಯೂರಪ್ಪನವರು ಯಾವಾಗ ನಮ್ಮ ನಾಯಕರು. ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ. ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡಿಲ್ಲ. ಅದನ್ನು ಸುಳ್ಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನು ಫೈಲ್ ಮಾಡಿದ್ರೆ ಸಾಧ್ಯ ಇಲ್ಲ. ಒಂದು ಮಾತಿಗೆ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾನು ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡೋದು ಕಷ್ಟ ಆಗ್ತದೆ. ನಾನು ಆಯ್ತಪ್ಪ ವಿಜೇಂದ್ರ, ನಾನು ಶಿಕಾರ್ಪುರಲ್ಲೇ ಬರ್ತೀನಿ, ನೀ ಫಿಕ್ಸ್ ಮಾಡಿ. ನೀವು ಯಾವಾಗ ಬಾ ಅಂತ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ. ಶಿಕಾರ್ಪುರದಾಗ ಅವರು ವಿಜೇಂದ್ರ ಮನೆ ಮುಂದೆ ಪ್ರವಾಸ ಮಾಡಿದ್ರು. ಇನ್ನು ಅನ್ಯಾಯ ಗಂಟೆ ನೋಡೋಣ. ನಾನು ಅದಕ್ಕೆ ನಾನು ಸವಾಲು ಸ್ವೀಕಾರ ಮಾಡಿದ್ದೇನೆ. ಯಾವಾಗ ಹೇಳು, ನೀನೇ ಡೇಟ್ ಫಿಕ್ಸ್ ಮಾಡು. ನಾ ಶಿಕಾರ್ಪುರದಿಂದ ಪ್ರವಾಸ ಮಾಡಿದೆ. ನನ್ನ ಪ್ರವಾಸ ಮತ್ತು ನಾನು ಪೊಲೀಸರು ತರೋದಿಲ್ಲ, ಗಣ್ಮ್ಯಾನ್ ತರೋದಿಲ್ಲ, ಯಾರ ಮಂದಿ ಒಬ್ಬ ಬರ್ತಾನೆ. ಹೇಳಿ ನಿಮ್ಗೆ ಎಚ್ಚರಿಕೆ. ನಿನ್ನೆ ಬೇಕಾದ್ರೆ ಮೂಲ ಮೇಲೆ ಅಡ್ಡಾಡಕ್ಕೆ ಹೊಡೆದಂತ ಸಿಗ್ತಾನೆ ಕಡೆ ಇದೆ. ನಿನಗೆ ಬೇಕಾದ್ರೆ ನಿನ್ಗೆಲ್ಲಿ ಬೇಕಾದ್ರೆ ನಿನ್ನ ಹೆದರಿಸುವಂಥ ಶಕ್ತಿ ದೇವ್ರು ಅನ್ಕೊಟ್ಟ. ಆದ್ರೆ ಅದನ್ನು ಮಾಡೋದಿಲ್ಲ. ನಿನ್ನಂಥ ಕೀಳು ಮಟ್ಟದ ರಾಜಕಾರಣ ಅಲ್ಲ. ಇವಾಗ ರಾಜ್ಯ ಅಧ್ಯಕ್ಷತೆ ವೈಯಕ್ತಿಕ ವಿಜೇಂದ್ರನ ಕಟ್ಟಿರ್ಬೋದು. ಪಕ್ಷ ಅಧ್ಯಕ್ಷ ನಿನಗೆ ಗೌರವ ಇಲ್ಲ. ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ, ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ. ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ. ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕೊಳ್ಳದೆ. ಯಡಿಯೂರಪ್ಪ ಇವತ್ತು ನಾನು ಮನವಿ ಮಾಡ್ಕೊತೇನೆ. ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು. ಆದರೆ ವಿಜೇಂದ್ರ ಪಂಡಿತ್ ಹಾಳಾಗತ್ರಿ. ವಿಜೇಂದ್ರ ಇನ್ನೂ ಕೆಳಮಟ್ಟ ಹೋಗ್ತದೆ. ದಯವಿಟ್ಟು ನಿಮ್ಮ ವಿಫಲವಾದಂಥ ಅಧ್ಯಕ್ಷ ಬಿಟ್ಟು ಒಳ್ಳೆಯ ಅಧ್ಯಕ್ಷ ಮಾಡಲಿಕ್ಕೆ ಸರ್ಕಾರ ಕೊಡಿ. ಭಾರತೀಯ ಜನತಾ ಪಕ್ಷ ಮುಂದಿನ ದಿನದಲ್ಲಿ 130 ಸೀಟ್ ತರಣ ಒಳ್ಳೆಯ ಮುಖ್ಯಮಂತ್ರಿ ಮಾಡಿ ನಾವು ರಾಜ್ಯದ ಅಭಿವೃದ್ಧಿಗೆ, ವಿಶೇಷವಾಗಿ ನೀರಾವರಿಗೆ, ವಿಶೇಷವಾಗಿ ನಿಮ್ಮ ಬಗ್ಗೆ ಗೌರವ ಇದೆ.
ಪಕ್ಷ ಭಾಳ ಕೊಟ್ಟೈತೆ ನಿಮಗೆ. ನೀವು ಸೈಕಲ್ ಮಾತಾಡ್ಬೋದು, ನೀವು ಎಲ್ಲಿ ಅಡ್ಡಾಡ್ಬೋದು, ಅದ್ರ 1000 ಪಟ್ಟು ನೀವು ಅದ್ರ ಕಾಯ್ದೆ ಪಡ್ತೀರಿ ಪಕ್ಷದ. ಅದು ಪದೇ ಹೇಳಬೇಡ್ರಿ. ಪದೇ ನಾ ಸೈಕಲ್ ಮೇಲೆ ಹೇಳಿದ್ದೀನಿ, ಸೈಕಲ್ ಮೇಲೆ ಅಡ್ಡಾಡಿದ್ದೀನಿ ಅಂತ ಹೇಳಿ ನಿಮ್ಗೆ ಅಪಮಾನ ಆಗ್ತದೆ. ವಾಜಪೇಯಿ ಅವರು, ಅಧಿಕಾರಿ ಅವರು 2 ಸೀಟ್ ಇದ್ದಾಗ ಈ ದೇಶಕ್ಕೆ ಮೂಲೆ ಪಕ್ಷ ಕೆಡ್ದಾರ. ಅವ್ರು ಯಾವಾಗ ಹೇಳೋದಿಲ್ಲ. ಅದ್ವಾನಿಯವರು, ವಾಜಪೇಯಿ ಅವರು ಆಸ್ಪತ್ರೆಗೆ ಕೂಡ ಹೋದರು. ಮೋದಿ ಅವರು ತಮ್ಮ ಜೀವನದಲ್ಲಿ ಪತ್ನಿ ಸಂಬಂಧ ಎಲ್ಲ ಬಿಟ್ಟು ಪ್ರಚಾರಕ್ಕಾಗಿ ಹಿಮಾಲಯದ ಕೂತು ಪಕ್ಷ ಸಂಘಟನೆ ಮಾಡಿ ಎಷ್ಟೋ ಲಕ್ಷಾಂತರ ಬಿಜೆಪಿ ಕಾರ್ಯಕರ್ತರು, RSC ಕಾರ್ಯಕರ್ತರು ಇವತ್ತ ತ್ಯಾಗ ಮಾಡಿ ಅವ್ರು ಇನ್ನೂ ಒಂದು ಸೈಕಲ್ ತೋರಿಸಿಕ್ತಿಲ್ಲ. ನೀವೇನೇನು ತೊಗೊಂಡ್ರಿ ಯಡಿಯೂರಪ್ಪನವ್ರೆ, ನೀವೇನೇನು ತಗೊಂಡ್ರಿ ಅದನ್ನು ನೋಡಿ ದಯವಿಟ್ಟು ಪದೇ ನಾನು ಸೈಕಲ್ ಮಾಡಿದೆ ಹೋರಾಟ ಹೇಳಬೇಡಿ. ನಿಮ್ಮ ಬಗ್ಗೆ ಗೌರವ ಇದೆ. ನೀವು ಯಾವಾಗಲೂ ಕೊನೆಯವರೆಗೆ ನಮ್ಮ ನಾಯಕರು, ನಿಮ್ಮ ಬಗ್ಗೆ ಗೌರವ ಇದೆ, ನಮಗೆ ಒಳ್ಳೆಯದೆ. ನೀವು ಮತ್ತೊಮ್ಮೆ ಮಾತಾಡಿ ವಿಜೇಂದ್ರ ಅವರು ಈಗ ಬಂದರಂದ್ರು, ತಮ್ಮ ನಾನು ಯಾಕೆ ಬಂದಿನಪ್ಪ, ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ನಾನು ನಿಮ್ಮ ಅಪ್ಪನ ಸಿಹಿ ಮಾಡಕ್ಕೆ ಬಂದಿದ್ದೆ. ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡಿಡ್ತಾರ. ನನ್ನ ತ್ಯಾಗದಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ, ನನ್ನ ತ್ಯಾಗದಿಂದ ಮಾಡಿದ ದುಡ್ಡು ಅದು. ನೀನು ಬೇಕಾದ್ರೆ ಎಲ್ಲೂ ರಾಜ್ಯದ ಮೂಲೆ ಅಡ್ಡಾಡಿದ ಪ್ರಯತ್ನ ಸಿಗ್ತಾ ಇದೆ. ಆ ಪಕ್ಷಕ್ಕೆ ಬರುವ ವೇದಿಕೆ ನಾನು ಪಕ್ಷಕ್ಕೆ ಅಪಮಾನ ಮಾಡೋದಿಲ್ಲ. ನಿನ್ನಂತ ಸಣ್ಣ ಹುಡುಗ ಅಲ್ಲ, ನಾನು ಒಬ್ಬ ನಿಷ್ಠಾವಂತ ಬಿಜೆಪಿ ಶಾಸಕ. ನಾನು ಭಾರಿ ಸೀನಿಯರ್ ಶಾಸಕ. ನಾನು ಅಶೋಕ ಬಿಜೆಪಿ ಇಬ್ಬರ ಸೀನಿಯರ್. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಶೋಕ್ ನಾನೇ ಇಬ್ಬರ ಸೀನಿಯರ್. ಆದರೆ ನಮ್ಮಲ್ಲಿ ಇವರು ಒಬ್ಬ ಬಹುಶಃ ಲಿಂಗಾಯತ ನಾಯಕನಾಗಿ ಇವತ್ತು 14 ತಯಾರು ಮಾಡಿದ್ವಿ ನಾವು. ಯಾಕಂದ್ರೆ ವಿಜೇಂದ್ರ ಬೇಕಾಗಿಲ್ಲ. ಯಾಕೆ ವಿಜೇಂದ್ರ ಅಧ್ಯಕ್ಷ ಆದ ತಕ್ಷಣ ಅವ್ನು ಲಿಂಗಾಯತ ನಾಯಕರಿಗೆ ನಾವು ಸ್ವೀಕಾರ ಮಾಡ್ತಿತ್ತು. ಈಗ 14 ಒಬ್ಬ ಬಹುಸಂಖ್ಯಾತ 14 ನಾವು ನಾಯಕರಾಗಿ ಆರಿಸಿದ್ದೇವೆ. ಅವ್ರಿಗೆ ಆಶೀರ್ವಾದ ಮಾಡಿ ಯಡಿಯೂರಪ್ಪನವರೇ ಸರ್ಕಾರ ಕೊಡಿ, ಅವ್ರನ್ನ ನಾವು ದೊಡ್ಡ ನಾಯಕ, ಮುಂದಿನ ಒಳ್ಳೇದಾಗ್ತದೆ. 14 ನಾನು ರವಿ ಜಾರಕಿಹೊಳಿ ಹೋಗ್ತಾನೆ, ನಾನು ಬೇಡ. ಒಬ್ಬ ಬಹುಸಂಖ್ಯಾತ 14 ಇರುತ್ತೆ, ಅವ್ನು ಒಪ್ಕೊಂಡು ನಾವು ಅವನ ಪರವಾಗಿ ಹೋರಾಟ ಮಾಡೋದು ನಾವು. ಅದಕ್ಕೆ ದಯವಿಟ್ಟು ನೀವು ಸುಳ್ಳು ಪದ ಮಾಡಿ ಲಿಂಗಾಯತರ ಬಗ್ಗೆ ಲಿಂಗಾಯತರ ಅಪಪ್ರಚಾರ ಮಾಡಬೇಡಿ. ಲಿಂಗಾಯತ ನಾಯಕ ನಮಗೆ ಬಹಳಷ್ಟು ಇದಾರೆ. ಯತ್ನಾಳ್ ಇದಾರ, ಸಿದ್ದೇಶ್ ಇದಾರ, ಇನ್ನೂ ಅನೇಕ ನಾಯಕರು ಇದಾರೆ. ಎಲ್ಲ ಭಾಳ ಮಂದಿ ಅದಾರ. ನನ್ನ ಮುಂದೆ ಬಸವ ಬೊಮ್ಮಾಯಿ ಇದಾರೆ. ಎಲ್ಲ ಇನ್ನೂ ಅನೇಕ ನಾಯಕರು ಎಲ್ಲ ಕುಡ್ಕೊಂಡು ನಾವು ಪಕ್ಷ ನಡ್ತೇವೆ. ನಿಮ್ಮ ಆಶೀರ್ವಾದ ಇರಲಿ. ನೀವೇನು ನಮ್ಮ ನಾಯಕರಾದ್ರೆ ಯಡಿಯೂರಪ್ಪನವರೇ, ನೀವು ನಮ್ಮ ಸದಾ ನಮ್ಮಲ್ಲಿ ಆಶೀರ್ವಾದ ಇರಲಿ. ಮತ್ತೊಂದು ಬಾರಿ ಪದೇ ಈ ವೇದಿಕೆ ಸೂಕ್ತಲ್ಲ, ಇನ್ನೂ ಬಹಳಷ್ಟು ವಿಷಯ ಅದಾವ. ಅದಕ್ಕೆ ಈ ಒಂದೇ ಶಿಕ್ಷಕನ ಈ ಪಕ್ಷ ವೇದಿಕೆ ಇರೋದ್ರಿಂದ, ಯಾಕಂದ್ರೆ ಸರ್ಕಾರ ಅಲ್ಲೇ ಮುಗಿತದು. ಈ ಪಕ್ಷ ವೇದಿಕೆ ಇಲ್ಲೇ ಅದಕ್ಕೆ ನಾವು ದಯವಿಟ್ಟು ವಿಜೇಂದ್ರ ಮತ್ತೊಮ್ಮೆ ಮನವಿ ಮಾಡ್ಕೋದಲ್ಲ. ನೀನು ಸಣ್ಣ ಹುಡುಗ, ನೀನು ನೀಗುವುದಿಲ್ಲ. ಪಕ್ಷದ ಅಧ್ಯಕ್ಷ ಮಾಡಕ್ಕೆ ಒಳ್ಳೆಯದು ನಮ್ಮ ಸಹಕಾರ ಮಾಡಿ. ಅಷ್ಟು ಮೀರಿ ಹೈಕಮಾಂಡ್ ನೇತೃತ್ವ ನಾವು ಬರೋದು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷ ನಿರ್ಣಯ ಕೊನೆಯ ನಿರ್ಣಯ. ಅದ್ರ ಬಗ್ಗೆ 2 ಮಾತಿಲ್ಲ. ಅವ್ರು ಏನು ನಿರ್ಣಯದಕ್ಕೆ ನಾವು ಬದ್ದಿದ್ದೇವೆ. ಆದರೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಯಾರು ಮಾಡ್ತಾರೆ ಒಪ್ಪಿಗೆ ಇದೆ. ಅದಕ್ಕೆ ಕೊನೆಯವರೆಗೆ ವಿಜೇಂದ್ರ ನಾವು ಒಪ್ಪಿಗಿಲ್ಲ. ನಾವು ವಿಜೇಂದ್ರ ಅವರ ಒಂದು ಸಣ್ಣ ವಿಫಲ ಅಧ್ಯಕ್ಷ ಮತ್ತು ಒಂದು ಅಜ್ಞಾನಿ ಸಣ್ಣ ಹುಡುಗ, ಏನು ಬೇಜವಾಬ್ದಾರಿ, ಏನು ಮಾತಾಡುವಂಥ ಅರ್ಥ ಇಲ್ಲ. ಇವತ್ತು ನಾನು ಒಂದು ಗುಂಡಾಗರಿ ಪ್ರವೃತ್ತಿಯಲ್ಲಿ ಮಾತಾಡುವಂಥ ವ್ಯಕ್ತಿಗೆ ನಂದು ಯಾವ ಸಹಕಾರ ಇಲ್ಲ. ಮತ್ತು ಕೆಲವೊಂದು ಆ ಮಂದಿ ಇವತ್ತು ನನ್ನ ಪರಿಸ್ಥಿತಿ ಆಯ್ತಲ್ಲ, ಮಹಾಭಾರತದಲ್ಲಿ ಯುದ್ಧ ಇರ್ತಾನೆ ಅರ್ಜುನ, ಮುಂದೆ ಯಾರು ನಿಲ್ಲಿಸಲ್ಲ, ಡ್ಯಾಶ್ ಮುಂದೆ ನಿಲ್ಲಿಸ್ಯಾರ. ಯುದ್ಧ ಮಾಡಕ್ಕೆ ಬರತ್ತಾನ. ಯುದ್ಧ ಮಾಡೋದು ನಮ್ಗೆ ವಿರುದ್ಧ ಶಕ್ತಿ ಇರಬೇಕಿಲ್ಲ, ನೋಡಕ್ಕೆ ಚಂದ ಆಗಲ್ಲ ಅಂತ ವಿಜಯ ನಿಲ್ಲಿಸಲ್ಲ. ನಮ್ಮ ಪರಿಸ್ಥಿತಿ ಏನಾಗಿದೆ, ಯುದ್ಧ ಮಾಡೋಕ್ಕಾಗುತ್ತೋ ಬಿಡೋಕ್ಕಾಗುತ್ತೋ ಅಂದ್ರೆ ಯುದ್ಧ ಭೂಮಿ ಅಂತ ನಮ್ಮ ವಿರುದ್ಧ ನಮ್ಗೆ ಸ್ಟ್ರಾಂಗ್ ಆಗಬೇಕು. ನಮ್ಮ ನಿಲ್ಲಿಸಿದಂತ ಆ ಶಬ್ದ ನಾಗ್ಬೋದು ವೇದಿಕೆಯಲ್ಲಿ ಡ್ಯಾಶ್ ಅಂತ ನಿಲ್ಲಿಸಿ ನಮ್ಮ ಪರಿಸ್ಥಿತಿ ನಾವು ಯುದ್ಧ ಶಾಸ್ತ್ರ ಇರಬೇಕು, ಮಾಡಬೇಕು ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ದೇವೆ. ಅದು ದಯವಿಟ್ಟು ನಾವು ಹೇಳಕ್ಕೆ ಎಲೆಕ್ಷನ್ ಬಂದಾಗ ಎಲ್ಲರೂ ಒಂದಾಗ್ತೇವೆ, ಎಲ್ಲರೂ ಒಂದಾಗಿ ಪಕ್ಷದ ಪರವಾಗಿ ಕೆಲಸ ಮಾಡ್ತೇವೆ. ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನಾಳೆ ಬರುವಂಥ ಯಾವುದೇ ಚುನಾವಣೆ ಇರ್ಬೋದು, ಅದೆಲ್ಲರೂ ನಮ್ಮ ವಿನಾಯಕ ಬದಿಗೊತ್ತಿ ನಾವು ಪಕ್ಷ ಸಂಘಟನೆ ಮಾಡ್ತೀವಿ. ಮತ್ತು ಇಂಥ ಒಂದು ಗೋಕಾಕ್ ಮತಕ್ಕೆ ಇರ್ಬೋದು, ಇಂಥ ಜನ ಸಿಕ್ಕೋದಕ್ಕೆ ನಮ್ಮ ಭಾಳ ಧೈರ್ಯ. ನಮ್ಗೆ ಯಾಕೆ ಗಟ್ಟಿಯಾಗಿ ಮಾತಾಡ್ತಾನೆ, ಸದಾ ತಮ್ಮ ಪ್ರೀತಿ ನಮ್ಮ ಮೇಲೆ ಇದೆ. ನಾವು ಎಟ್ಟ ಪ್ರೀತಿ ಬರಲಿ ಬಿಡಲಿ, ನನ್ನ ಬಗ್ಗೆ ಕಳ್ಕೊಳ್ಳಿಲ್ಲ, ನೀವು ಸದಾ ನಮ್ದು ಇರ್ತೀರಿ ಅಂತ ಧೈರ್ಯ ರಾಜಕೀಯ ಮಾತಾಡ್ತೀನಿ. ನಾ ಈ ಬಹುಶಃ ಈ 2 ವರ್ಷ ನಾನು ಭಾಳ ಕಡಿಮೆ ಬಂದೆ ನಮ್ಮ ಪ್ರೀತಿಗೆ.
ಅದಕ್ಕೆ ನಾನು ಈ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಹೇಳಿ ನಮ್ಮ ದೇವ್ರಿಗೆ ಮತ್ತು ನಮ್ಮ ಅಮ್ಮಗ ಬಿಂಬುಡು ಹೇಳಿ ನಾನು ಕೇಳಿದ ಜನ ಬಹುಶಃ ನನಗೆ ಭೇಟಿಯಾಗಿಲ್ಲ ಅದೊಂದು ಒಂದು ಫಂಕ್ಷನ್ ನೆಪ ಮಾಡಿ ಒಂದು ಊಟ ಹರಿಸ್ಬಾರ್ದು ಮಂದಿಗೆ ಒಂದು ನಾಲ್ಕು ಮಾತಾಡೋಕ್ಕೆ ನಮಗೂ ಚಾನ್ಸ್ ಸಿಗ್ತೈತೆ ಈ ಫಂಕ್ಷನ್ ಮಾಡಿದೆ ಈ ಫಂಕ್ಷನ್ ಮಾಡಿ ಗೊತ್ತಿರಕ್ಕಿಲ್ಲ ನಾನು ನಿಮ್ಮೆಲ್ಲ ನೋಡಿರಕ್ಕಿಲ್ಲ ನೀವು ಮಂತ್ರ ಬೇಯಪ್ಪ ಸಾವಿರ ಗಪ್ಪ ಆಗಿಬಿಟ್ಟು ನಾವು ಅನಿವಾರ್ಯದ ರಾಜ್ಯದ ಒಂದು ಒಳ್ಳೆಯದಿತ್ತು ನಿಮ್ಮ ಆಶೀರ್ವಾದದಿಂದ ಪಕ್ಷ ಸಂಘಟನೆ 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ತಂದು ರಾಜ್ಯದ ಮೂಲೆ ಮೇಲೆ ನೀರಾವರಿ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಆರೋಗ್ಯ ಆಸ್ಪತ್ರೆ ಮಾಡಬೇಕು, ರಾಜ್ಯ ಮೂಲೆ ಮೇಲೆ ಒಂದು ಸಾಲ ಕಟ್ಟಬೇಕು ಅಂತ ಉದ್ದೇಶ ಸಂಕಲ್ಪ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತೀವಿ. ಅದೆಲ್ಲ ಆಶೀರ್ವಾದ ಮಾಡ್ಕೋದ ಗಟ್ಟಿಯಾಗಿ ಏನೇ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡದೆ ಜಾತಿ ವಿಷಯ ಕೊಡದೆ ನನಗೆ ಯಾವಾಗಲೂ ಸಾಧಾರಣ ಯಾವ ಜಾತಿ ಆಧಾರಕ್ಕೆ ನಾವು ನೋಡಿಲ್ಲ, ನಾನು ನೋಡಿಲ್ಲ. ಒಂದೇ ಯಾವುದೇ ನಮ್ಮ ಪಕ್ಷ ನಮ್ಮವ್ರ ಹೊತ್ತು ಮಾಡಿದ್ರೆ ಅದೇ ಥರ ನಿಮ್ಮ ಪ್ರೀತಿ ಶ್ವಾಸ ಇರಲಿ, ಸದಾ ನಿಮ್ಮ ಪ್ರೀತಿ ಶ್ವಾಸ ಬಂದಾಗ ನಾನು ಮಾಡ್ತೀನಿ. ನಾನು ತಿಳಿದೇ ನೋಡಿ ತಪ್ಪಾದ್ರೆ ಏನಾವಾಗ ಯಾವಾಗ ತಪ್ಪು ಯಾರಿಗೇನಾದ್ರು ಮಾತಾಡಿದ್ರೆ ಕ್ಷಮ ಮಾಡಬೇಕು. ಮತ್ತು ಮುಂದಿನ ದಿನದಲ್ಲಿ ಇನ್ನೂ ಅನೇಕ ವಿಚಾರವನ್ನು ತಮ್ಮಂತ ಹಂಚ್ಕೊತ ಹೋಗ್ಬಿಡ್ತೇನೆ. ಮೇಲಿನ ಫಂಕ್ಷನ್ ಮಾಡೋಣ. ನಿಮ್ಮ ಪ್ರೀತಿ ಕ್ಷೇತ್ರ ಭದ್ರವಾಗಿಟ್ಟು ಒಂದು ಜಾತಿಯ ವಿಷಯ ಬಿದ್ದಿರ್ತಕ್ಕಂಥ ಜನರಿಗೆ ಎಲ್ಲೂ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೆ ಯಾರು ತಮ್ಮ ಕಡೆ ಪ್ರದಾನ ಮಾಡಿ ಗಟ್ಟಿಯಾಗಿ ನನಗೆ ಅಶೋ ಮಾಡಿ ಹೇಳಿ ನನ್ನ ಎರಡು ಮಾತು ಜಯ